ನೀವು ಅಂದುಕೊಂಡ ಕೆಲಸ ಆಗ್ಬೇಕಂದ್ರೆ, ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ, ಮನೆಯಲ್ಲಿ ಸುಖ ಶಾಂತಿಯಿಂದ ಇರಬೇಕು, ಅಭಿವೃದ್ಧಿ ಆಗಬೇಕು, ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು, ದೇವರ ಕೃಪೆ ಬೇಕು, ದೈವದ ಕೃಪೆ ಬೇಕು ಅನ್ನುವವರು ನಾವು ಅತಿ ಬೇಗನೆ ಏನಾದರೂ ಸಾಧನೆ ಮಾಡಬೇಕು. ಯಾವ ರೀತಿ ದೇವರ ಮಂತ್ರ ಪಠಿಸಿದ್ರೆ ನಮಗೆ ಒಳ್ಳೆಯದಾಗತ್ತೆ, ಆ ಮಂತ್ರ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅನ್ನುವವರು ತಪ್ಪದೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಧನಾಕರ್ಷಣ ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕಾಣುವ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಮಂತ್ರದಿಂದ ಜೀವನ ಬದಲಾಗೋದು 100ಕ್ಕೆ 100 ಸತ್ಯ. ವಿಶೇಷವಾದ ಶಕ್ತಿಶಾಲಿ ಮಂತ್ರವನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಈ ಮಂತ್ರವನ್ನ ನೀವು ಕೇಳಿರಲ್ಲ. ಅಂತಹ ಶಕ್ತಿಶಾಲಿ ಮಂತ್ರವನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ದಿನನಿತ್ಯದ ಜೀವನದಲ್ಲಿ ಕಷ್ಟ ಅನ್ನೋದು ಇರುತ್ತೆ. ಈಗಿನ ಕಾಲದಲ್ಲಿ ಕೆಲಸ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಅಥವಾ ಮಕ್ಕಳ ಭಾಗ್ಯ ಇಲ್ಲ, ಬಹಳ ಸಾಲಗಳಿವೆ, ನಮಗೆ ಅದರಿಂದ ಮುಕ್ತಿ ಇಲ್ಲ, ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಯಾರಿಗೂ ಹಣ ಕೊಟ್ಟಿದ್ದೀನಿ, ಅವರು ನಮಗೆ ಆ ಹಣ ಕೊಡಲು 4-5 ವರ್ಷದಿಂದ ತಿರುಗಿಸ್ತಾ ಇದ್ದಾರೆ, ಬರೀ ನಮ್ಮ ಹಣ ಬರುತ್ತೆ ಅಂತ ವರ್ಷ ಪೂರ್ತಿ ಅವರ ಹಿಂದೆ ತಿರುಗಿದ್ದೇ ಬಂತು, ಆದರೆ ನಮಗೆ ಹಣ ವಾಪಸ್ಸು ಬರ್ತಾ ಇಲ್ಲ. ಹಾಗಾದರೆ ನಾವು ಯಾವಾಗ ಅಭಿವೃದ್ಧಿಯಾಗೋದು? ನಾವು ಯಾವಾಗ ಒಂದು ಮನೆಯನ್ನ ಕಟ್ಟೋದು? ನಮ್ಮ ಕನಸು ನನಸಾಗುತ್ತೆ? ನಾವು ಯಾವಾಗ ಮೇಲಕ್ಕೆ ಬರೋದು? ಇವೆಲ್ಲ ನಿಮ್ಮ ಕನಸು ನನಸಾಗಬೇಕು ಅಂದರೆ ನೀವು ಈ ಒಂದು ಮಂತ್ರವನ್ನ ತಪ್ಪದೆ ಹೇಳಿ ನೋಡಿ. 24 ಗಂಟೆಯಲ್ಲಿ ನಿಮಗೆ ಯಾವ ರೀತಿಯಾದಂತಹ ಶಕ್ತಿ ಬರುತ್ತೆ ಮತ್ತೆ ಒಳ್ಳೆಯ ಪ್ರತಿಫಲ ಬರುತ್ತೆ ಅಂತ ನಿಮಗೇ ತಿಳಿಯುತ್ತೆ. ಈ ಮಂತ್ರವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟು ಆ ಪುಸ್ತಕದ ಮೇಲೆ ಅರಶಿನ ಕುಂಕುಮ ಹಚ್ಚಿ ಹೂವನ್ನ ಇಟ್ಟು ನಂತರ ಈ ಮಂತ್ರವನ್ನ ಹೇಳಬೇಕು. ಈ ಮಂತ್ರಕ್ಕೆ ಬೇರೆ ಬೇರೆ ರೀತಿಯಾದ ನಿಯಮಗಳಿದೆ. ವಿಶೇಷವಾಗಿ ಇದಕ್ಕೆ ಮಡಿ ಅನ್ನೋದು ತುಂಬಾ ಮುಖ್ಯ. ಸ್ನಾನ ಎಲ್ಲ ಮುಗಿಸಿ ಶುದ್ಧವಾದ ನಂತರ ಮಾತ್ರ ನೀವು ಈ ಮಂತ್ರವನ್ನ ಜಪಿಸಬೇಕು. ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ ಈ ಮಂತ್ರವನ್ನ ಹೇಳಬೇಕು. ವಿಶೇಷವಾದಂತಹ ಶಕ್ತಿಶಾಲಿಯಾದಂತಹ ಪವರ್ಫುಲ್ ಮಂತ್ರ ಇದು. ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಈ ಮಂತ್ರವನ್ನ. ಈ ಮಂತ್ರ ಯಾವುದೆಂದರೆ ಓಂ ನಮೋ ಭಗವತೆ ಸ್ವರ್ಣಕರ್ಷನಾಯ ಭೈರವಾಯ ಧನಂ ಧ್ಯಾನಂ ವೃತ್ತಿಕರಾಯ ಶೀಘ್ರಂ ಧನಂ ಧ್ಯಾನಂ ಸ್ವರ್ಣ ದೇಹಿ ದೇಹಿ ವಸ್ಯ ವಸ್ಯ ಕುರು ಕುರು ಸ್ವಾಹ. ಈ ಮಂತ್ರವನ್ನ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಓಂ ನಮೋ ಭಗವತೆ ಸ್ವರ್ಣಕರ್ಷನಾಯ ಭೈರವಾಯ ಧನಂ ಧ್ಯಾನಂ ವೃದ್ಧಿಕರಾಯ ಶೀಘ್ರಂ ಧನಂ ಧ್ಯಾನಂ ಸ್ವರ್ಣಂ ದೇಹಿ ದೇಹಿ ವಸ್ಯ ವಸ್ಯ ಕುರು ಕುರು ಸ್ವಾಹ. ಈ ಅದ್ಭುತವಾದ ಶಕ್ತಿಶಾಲಿಯಾದ ಮಂತ್ರ ಇದು. ಮಂತ್ರಕ್ಕೆ ಬಹಳ ಶಕ್ತಿ ಇದೆ. ಒಂದು ಪವರ್ಫುಲ್ ಮಂತ್ರಾನೇ ಅಂತ ಇದನ್ನ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇದನ್ನ ಪಠಿಸ್ಬೋದು. ಯಾವುದೇ ರೀತಿಯಾದಂತಹ ಲಿಂಗಭೇದ ಇಲ್ಲ. ಗಂಡು ಮಕ್ಕಳಿಗಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಅವರ ಯಾವ ರೀತಿಯಾದಂತಹ ಕಾರ್ಯ ಸಾಧನೆ ಆಗಬೇಕು, ಈ ಮಂತ್ರವನ್ನ ಹೇಳಿದ ಮೇಲೆ ನಿಮಗೆ ಯಾವ ರೀತಿಯಾದಂತಹ ಆಸೆಗಳು ಕೋರಿಕೆಗಳು ಈಡೇರಬೇಕು ಅಂತಹದ್ದನ್ನ ನೀವು ಭಕ್ತಿಯಿಂದ ಬೇಡ್ಕೊಂಡು ಈ ಮಂತ್ರವನ್ನ ನೀವು ಹೇಳಿದ್ರೆ 24 ಗಂಟೆಯಲ್ಲಿ ವಿಶೇಷವಾದ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಈ ಮಂತ್ರವನ್ನ ಹೇಳಬೇಕಾದ್ರೆ ಕೆಲವು ದಿನಗಳು ಇವೆ. ಅದು ಯಾವುದೆಂದ್ರೆ ಸೋಮವಾರ, ಶುಕ್ರವಾರ ಅಥವಾ ಗುರುವಾರ ಇದನ್ನ ಪಠಿಸ್ಬೋದು. ಸಂಜೆಯಾದರೂ ಸರಿ, ಬೆಳಿಗ್ಗೆ ಆದರೂ ಸರಿ, ಪೂಜೆ ಮಾಡಿದ ನಂತರ ವಿಶೇಷವಾದ ಕಾಲಭೈರವನ ಧ್ಯಾನವನ್ನ ಮಾಡ್ತಾ, ಕಾಲಭೈರವನ ಸ್ಮರಣೆಯನ್ನ ಮಾಡ್ತಾ ಈ ಮಂತ್ರವನ್ನ ಹೇಳಿದ್ರೆ ಒಳ್ಳೆಯ ರಿಸಲ್ಟ್ ನಿಮ್ಮದಾಗುತ್ತೆ. ವಿಶೇಷವಾದಂತಹ ಪರಿಹಾರ ಸಿಗುತ್ತೆ. ಯಾವುದೇ ಸಮಸ್ಯೆ ಇರಲಿ ಈ ಮಂತ್ರ ಹೇಳಿದ ಮೇಲೆ ನಮಗೆ ಇಂತಹ ಕೆಲಸ ಆಗಬೇಕು ಅಂತ ನೀವು ದೇವರಿಗೆ ವಿಶೇಷವಾಗಿ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಮಾಡಿದರೆ ಆ ಕೆಲಸ ಆಗೋದಂತೂ ಖಂಡಿತ. ಆ ಕೆಲಸ 24 ಗಂಟೆಯಲ್ಲಿ ಆಗುತ್ತೆ.
ಹಾಗೆ ತೀರುತ್ತೆ ಅನ್ನೋದು ಯಾವುದಾದರೂ ಒಂದು ಸೂಚನೆಯ ಸಂಕೇತ ಅನ್ನೋದು ನಿಮಗೆ ವಿಶೇಷವಾಗಿ ಸಿಗುತ್ತೆ. ಈ ಶಕ್ತಿಶಾಲಿ ಮಂತ್ರವನ್ನ ತಪ್ಪದೆ ಸೋಮವಾರ, ಗುರುವಾರ ಅಥವಾ ಶುಕ್ರವಾರ ಹೇಳ್ಬೋದು. ಇದು ಕಾಲಭೈರವನ ಶಕ್ತಿಶಾಲಿ ಮಂತ್ರ. ಇದಕ್ಕೆ ಯಾವ ಕಾರಣಕ್ಕೂ ಮಡಿಯಾಗದಂತೆ ನೋಡ್ಕೊಳ್ಳಿ. ಹಾಗೆ ಅವಾಗಲೇ ಹೇಳಿದಂತೆ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಆ ಮಂತ್ರದ ಮೇಲೆ ಅರಶಿನ ಕುಂಕುಮ ಹಚ್ಚಿ ಯಾವುದಾದರೂ ಒಂದು ಹೂವನ್ನ ಇಟ್ಟು ನಂತರ ಮಾತ್ರವೇ ಈ ಮಂತ್ರವನ್ನ ಹೇಳಬೇಕು. ನಿಮ್ಮ ಕಾರ್ಯಸಿದ್ಧಿ ಆಗೋದಂತೂ 100ಕ್ಕೆ 100 ಸತ್ಯ. ಮುಂದಿನ ವಿಶೇಷವಾದ ವಿಡಿಯೋದೊಂದಿಗೆ ನಮ್ಮ ಧನಾಕರ್ಷಣಿ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.